ರಾತ್ರಿ 11 ಗಂಟೆಗೆ ಸಾನ್ವಿ ಫೋನ್ ಮಾಡಿ ಕರೆದ್ಲು. ಇಬ್ಬರು ಹಿತ್ತಲಿನಲ್ಲಿ ಭೇಟಿಯಾದ್ವಿ. ಹೋದ ತಕ್ಷಣ ಆಕೆ ಗಟ್ಟಿಯಾಗಿ ಅಪ್ಪಿಕೊಂಡ್ಲು. ನಿದ್ದೆ ಮಾಯವಾಯಿತು. ನಾನು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದೆ. ಆಕೆ ಆನಂದದಿಂದ ಒದ್ದಾಡ್ತಾ ಇದ್ಲು. ನಾವಿಬ್ಬರು ಆನಂದದಿಂದ ಕಾಲವನ್ನು ಕಳೆದ್ವಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈ ಕಥೆಯನ್ನು ನೀವು ಕೊನೆವರೆಗೂ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕುತೂಹಲಕಾರಿಯಾಗಿದೆ. ನೀವು ತುಂಬ ಎಂಜಾಯ್ ಮಾಡ್ತೀರಾ. ಹಾಗೆ ನಮ್ಮ ಚಾನಲನ್ನು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ಕಥೆ ಬರೆಯೋದಕ್ಕೆ ನಮಗೆ ಪ್ರೋತ್ಸಾಹವನ್ನು ನೀಡಿ. ಧನ್ಯವಾದಗಳು. ಕಥೆನ ಪೂರ್ತಿ ನೋಡಿ. ಪ್ರತಿ ಹುಡುಗನ ಜೀವನದಲ್ಲಿ ಒಂದು ದುರ್ಬಲ ಕ್ಷಣ ಇರುತ್ತೆ. ಆ ಪರಿಸ್ಥಿತಿಯನ್ನ ಒಬ್ಬ 33 ವರ್ಷದ ಮಹಿಳೆಯಿಂದ ಎದುರಿಸಿದ್ರೆ ಖಂಡಿತವಾಗಿಯೂ ಆ ಕ್ಷಣಕ್ಕೆ ಮನಸೋಲ್ಲೇಬೇಕು. ಹಾಗೇನೆ ನನ್ನ ಜೀವನದಲ್ಲಿ ಒಂದು ಶಾಲೆಯಲ್ಲಿ ಕೆಲಸವನ್ನ ಮಾಡ್ತಾ ಇರುವ ಮಹಿಳೆಯ ಕಡೆಯಿಂದ ಅಂತಹ ಸನ್ನಿವೇಶವನ್ನು ಎದುರಿಸಿದೆ. ಏನ್ ಸನ್ನಿವೇಶ ನೋಡೋಣ ಬನ್ನಿ. ಬರೀ ಕೈಗಳು ಮತ್ತು ಮುಖವನ್ನು ಹೊರತುಪಡಿಸಿ ಬೇರೇನು ಕಾಣಿಸದಂತೆ ಸೀರೆಯನ್ನ ಉಟ್ಟುಕೊಂಡು ತುಂಬಾ ಸಮಾಧಾನವಾಗಿ ಇರುತ್ತಾಳೆ. ಎಷ್ಟೋ ದಿನಗಳಿಂದ ಪರಿಚಯ ಇದ್ದ ಕಾರಣ ಆಕೆ ಎಲ್ಲಿ ಕಂಡರೂ ನಾನು ಮಾತಾಡಿಸ್ತಾ ಇದ್ದೆ. ಯಾಕಂದ್ರೆ ಸೀರೆಯಲ್ಲಿ ಅಚ್ಚುಕಟ್ಟಾಗಿ ಕಾಣಿಸ್ತಾ ಇದ್ದಂತಹ ಆಕೆಯ ಸೌಂದರ್ಯ ನನ್ನನ್ನ ಇನ್ನಿಲ್ಲದಂತೆ ಆಕರ್ಷಿಸ್ತಾ ಇತ್ತು. ನೋಡುವುದಕ್ಕೆ ಸಿನಿಮಾ ನಟಿಯಂತೆ ಇದ್ಲು ಆ ಹೆಂಗಸು. ಸಂಜೆಯ ಸಮಯದಲ್ಲಿ ಆಕೆ ಶಾಲೆಯ ಕೆಲಸವನ್ನ ಮುಗಿಸಿಕೊಂಡು ಮನೆಗೆ ಹೋಗುವಾಗ ನಾನು ಮಾತಾಡಿಸ್ದೆ. ಆಕೆ, ಮನೆಗೆ ಬಾ ಕಾರ್ತಿಕ್, ನಿನ್ನೊಂದಿಗೆ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಹೇಳಿದ್ಲು. ಮೊದಲ ಬಾರಿಗೆ ಆಕೆಯ ಮನೆಗೆ ನಾನು ಹೋದೆ. ಹೋದ ತಕ್ಷಣ, ಕಾರ್ತಿಕ್, ಕೇಳುವ ಪ್ರತಿಯೊಂದಕ್ಕೂ ನೀನು ನಿಜವಾಗಿ ಹೇಳು ಅಂತ ಹೇಳಿದ್ಲು. ಏನಾಯ್ತು ಮೇಡಮ್, ನಿಜ ಹೇಳ್ತೀನಿ ಕೇಳಿ ಅಂತ ಹೇಳ್ದೆ. ನನ್ನೊಂದಿಗೆ ಯಾಕೆ ಇಷ್ಟು ಆಪ್ತವಾಗಿ ಮಾತಾಡ್ತೀಯಾ, ಎಷ್ಟೊಂದು ಕ್ಲೋಸ್ ಆಗಿ ಯಾಕೆ ಮಾತಾಡ್ತೀಯಾ ಅಂತ ಕೇಳಿದ್ಲು. ಎಂದಿನಿಂದಲೋ ಗೊತ್ತು ಅಲ್ವಾ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ತುಂಬಾ ದಿನದ ಪರಿಚಯ ಅಲ್ವಾ, ಅದಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ದೆ. ನಿಜಾನಾ, ಬೇರೆ ಉದ್ದೇಶ ಏನಾದ್ರೂ ಇದೆಯಾ ಅಂಥೇಳಿ ಪದೇ ಪದೇ ಕೇಳ್ತಾ ಇದ್ಲು. ನೀವ್ಯಾಕೆ ಹೀಗೆ ಕೇಳ್ತಾ ಇದ್ದೀರಾ ಅಂತ ಕೇಳಿದಾಗ ಆಕೆ ಅಡಿಗೆ ಮನೆಗೆ ಹೋಗಿ ಜ್ಯೂಸನ್ನು ತಂದ್ಲು. ಆದರೆ ಬರುವಾಗ ಆಕೆ ತನ್ನ ಉಡುಗೆಯನ್ನು ಸ್ವಲ್ಪ ಬದಲಿಸಿಕೊಂಡು ತನ್ನ ಅಂದವನ್ನ ಸ್ವಲ್ಪ ಪ್ರದರ್ಶಿಸುತ್ತಾ ಬಂದ್ಲು. ನನಗೆ ವಿಚಿತ್ರ ಅನಿಸ್ತು ಆ ಕ್ಷಣದಲ್ಲಿ. ಒಂದು ಕ್ಷಣವೂ ನನ್ನ ಮನಸ್ಸು ನಿಲ್ಲಲಿಲ್ಲ. ಆಕೆ ಇಷ್ಟು ಆಕರ್ಷವಾಗಿ ಇರುತ್ತಾಳ, ಇಷ್ಟು ದಿನ ಆಕೆಯ ಸೌಂದರ್ಯ ನಾನು ಗಮನಿಸಲಿಲ್ವೇ, ಸಮಯವನ್ನು ವ್ಯರ್ಥ ಮಾಡದ್ನ ಅಂಥೇಳಿ ಎಷ್ಟೋ ಒಂದು ಪ್ರಶ್ನೆಗಳು ಬಂದ್ವು. ಈ ನಡುವೆ ಆಕೆ, ಏನೂ ಇಲ್ಲ, ಹೊರಗೆ ನಮ್ಮಿಬ್ಬರ ಬಗ್ಗೆ ಜನ ಮಾತಾಡ್ಕೊಳ್ತಾ ಇದ್ದಾರೆ ಅಂಥೇಳಿ ನನ್ನನ್ನು ನೇರವಾಗಿ ಕೇಳಿದ್ಲು. ಅದಕ್ಕೆ ನಾನು ನಿನ್ನನ್ನು ವಿಚಾರಿಸ್ದೆ ಅಂತ ಹೇಳಿದ್ಲು. ಯಾರೋ ಏನೋ ಅಂದುಕೊಂಡ್ರೆ ನಾವೇನ್ ಮಾಡೋಣ, ಆದರೂ ನೀವು ಸುಂದರವಾಗಿದ್ದೀರಾ, ನಾನು ಯುವಕ, ಅದಕ್ಕೆ ಈ ಮಾತುಗಳು, ನೀವೇನು ತಡೆ ಕೇಳಿಸ್ಕೋಬೇಡಿ, ನನಗಂತೂ ನೀವು ಇಷ್ಟ, ನೀವು ಬೇಡ ಅಂತಂದ್ರೂ ನಾನು ಮಾತಾಡಿಸುತ್ತೇನೆ ಅಂಥೇಳಿ ಗೊಂದಲದಲ್ಲಿ ಹೇಳ್ದೆ. ಆಕೆಗೆ ಏನೂ ಅರ್ಥ ಆಗಲಿಲ್ಲ. ಆದರೆ ನನಗೆ ಮಾತ್ರ ಆಕೆಯ ಅಂದವನ್ನ ನೋಡ್ತಾನೆ ಇರಬೇಕು ಅಂತನ್ನಿಸ್ತಾ ಇತ್ತು. ಅಷ್ಟು ಸುಂದರವಾಗಿ ಇದ್ಲು ಆ ಹೆಂಗಸು. ಅಷ್ಟರಲ್ಲಿ ಆಕೆಯ ಅತ್ತೆ ಬರಲು ಆಕೆ ಒಳಗಡೆ ಹೋದ್ಲು. ಆಗ ಅವಳ ಆಕರ್ಷಣೆ ಬೇರೆಯೇ ಮಟ್ಟದಲ್ಲಿತ್ತು. ಅಸಲು ನಿಯಂತ್ರಣ ಮಾಡಿಕೊಳ್ಳೋದಕ್ಕೆ ಆಗಲಿಲ್ಲ ನನಗೆ. ಅಷ್ಟರಲ್ಲಿ ಅತ್ತೆ ಬಂದ ಕಾರಣ ನಾನು ಮನೆಗೆ ಹೊರಟು ಹೋದೆ. ಅವಳ ಅತ್ತೆ ಬಂದ್ರು, ಅದಕ್ಕೆ ನಾನು ನನ್ನ ಮನೆಗೆ ಹೊರಟು ಹೋದೆ. ರಾತ್ರಿ ಆಯಿತು, ನಿದ್ರೆ ಬರ್ತಾ ಇಲ್ಲ, ಆಕೆಯ ನೆನಪೇ ಬರ್ತಾ ಇದೆ. ಫೋನ್ ಮಾಡಿ ಎಲ್ಲವನ್ನೂ ಹೇಳಿಬಿಟ್ಟೆ. ಎಷ್ಟೋ ದಿನಗಳಿಂದ ನೀವೆಂದ್ರೆ ನನಗೆ ತುಂಬ ಇಷ್ಟ ಅಂತ ಹೇಳಿದೆ. ಆಕೆ ಏನನ್ನೂ ಮಾತನಾಡದೆ ಫೋನನ್ನು ಕಟ್ ಮಾಡಿದ್ಲು. ಮರುದಿನ ಬೆಳಗ್ಗೆ ಮನೆ ಕಡೆ ಹೋದೆ. ಆಕೆ ಕೆಲಸಕ್ಕೆ ಹೋಗಿರಲಿಲ್ಲ. ಮನೆಗೆ ಹೋದೆ, ಯಾರೂ ಇರಲಿಲ್ಲ. ಆಕೆ ಒಬ್ಳೇ ಇದ್ಲು. ಕೆಲಸವನ್ನು ಮಾಡುತ್ತಾ ತನ್ನ ಅಂದವನ್ನ ನನ್ನ ಕಡೆ ತೋರಿಸಿದ್ಲು.
ನಾನು ಒಳಗೆ ಹೋದ ಕೂಡಲೇ ಆಕೆ ಕೂಡ ಒಳಗೆ ಬಂದು ಬಾಗಿಲನ್ನು ಹಾಕಿದ್ಲು. ನನಗೆ ಅರ್ಥ ಆಯ್ತು, ಆಕೆಗೂ ನಾನಂದ್ರೆ ಅಷ್ಟೇ ಇಷ್ಟ ಅಂತ ಹೇಳಿ. ಬಾಗಿಲು ಹಾಕಿ ಕೆಲಸ ಮಾಡ್ತಾ ಇರುವಂತೆ ಅತ್ತ ಇತ್ತ ತಿರುಗ್ತಾ ಇದ್ಲು. ತಕ್ಷಣ ಆಕೆಯನ್ನ ಹತ್ತಿರಕ್ಕೆ ಎಳೆದುಕೊಂಡೆ. ಆಕೆ ಕೂಡ ನನ್ನನ್ನ ಹಿಡಿದುಕೊಂಡ್ಲು. ಆಕೆ ಕೂಡ ಭಾವನೆಗಳ ಸುಳಿಯಲ್ಲಿದ್ಲು. ಅಬ್ಬರಿಸುತ್ತಾ ನನ್ನನ್ನ ಅಪ್ಪಿಕೊಂಡು ಪ್ರೀತಿಯನ್ನ ತೋರಿಸ್ತಾ ಇದ್ಲು. ನಂತರ ನಾವಿಬ್ಬರು ಖಾಸಗಿ ಕ್ಷಣಗಳನ್ನ ಕಳೆಯೋದಕ್ಕೆ ನಿರ್ಧರಿಸಿದ್ವಿ. ತದ ಪ್ರೀತಿಯನ್ನ ತೋರಿಸುತ್ತಾ ನನ್ನನ್ನು ನೋಡುತ್ತಾ ಮಲಗದ್ಲು. ಕಾರ್ತಿಕ್, ನಿನ್ನ ಇಷ್ಟ ಬಂದಂತೆ ಪ್ರೀತಿ ಮಾಡು. ನಿನ್ನ ಮೇಲೆ ನನಗೆ ಇತ್ತೀಚೆಗೆ ಇಷ್ಟ ಹೆಚ್ಚಾಗಿದೆ. ನಿನ್ನೊಂದಿಗೆ ಸಮಯ ಕಳೆಯಬೇಕು, ಎಂಜಾಯ್ ಮಾಡಬೇಕು ಅಂತೇಳಿ ಎಷ್ಟೋ ದಿನಗಳಿಂದ ಅಂದುಕೊಳ್ತಾ ಇದ್ದೀನಿ, ಆಸೆ ಇತ್ತು ಅಂತ ಹೇಳಿದ್ಲು. ಆಕೆಗೆ ನನ್ನ ಮೇಲೆ ಇಷ್ಟೊಂದು ಆಸೆ ಇದೆಯಾ ಅಂಥೇಳಿ ಸಂತೋಷವಾಗಿ ಅವಳನ್ನು ತಬ್ಕೊಂಡೆ. ಸುಮಾರು 1 ಗಂಟೆ ಇಬ್ಬರೂ ಪರಸ್ಪರ ಆಪ್ತವಾಗಿ ಕಾಲವನ್ನು ಕಳೆದ್ವಿ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ಕತೆ ಬರೆಯೋದಕ್ಕೆ ಪ್ರೋತ್ಸಾಹವನ್ನು ಕೊಡಿ. ಸ್ವಲ್ಪ ಸಮಯದ ನಂತರ ಆಕೆ ಮತ್ತೆ ಸಿದ್ಧವಾಗಿ ಏನೂ ನಡೆಯದಂತೆ ಬಾಗಿಲನ್ನು ತೆರೆದು ನನ್ನ ಹತ್ರ ಬಂದ್ಲು. ನನ್ನನ್ನು ಅಪ್ಪಿಕೊಂಡು, ನಿನಗೆ ಯಾವಾಗ ಬರಬೇಕು ಅಂತ ಅನ್ಸುತ್ತೋ ಆವಾಗ ಫೋನ್ ಮಾಡಿ ಬಾ, ನಾನು ಸಿದ್ಧವಾಗಿರುತ್ತೇನೆ ಅಂತ ಹೇಳಿದ್ಲು. ಈಗೇನಾಯಿತು, ಅರ್ಜೆಂಟಾಗಿ ಕಳಿಸ್ತಾ ಇದ್ದೀರಾ ಅಂತ ಕೇಳಿದೆ. ಆಗ ಅತ್ತೆ ಬರೋ ಟೈಮ್ ಆಯಿತು ಅಂತ ಅವರು ಹೇಳಿದ್ರು. ಸರಿ, ಅತ್ತೆ ಬರೋವರೆಗೂ ಪ್ರೀತಿ ಮಾಡ್ತೇನೆ ಅಂಥೇಳಿ ಹತ್ತಿರಕ್ಕೆ ನಾನು ಎಳೆದುಕೊಂಡೆ. ಆಕೆ ಕೂಡ ನನ್ನ ಪ್ರೀತಿಗೆ ಸ್ಪಂದಿಸ್ತಾ, ಸಾಕಾಗ್ಲಿಲ್ವಾ ಬಂಗಾರ ಅಂತ ಕೇಳಿದ್ಲು. ಹೇಗೆ ಸಾಕಾಗುತ್ತೆ, ಇಷ್ಟು ಸುಂದರವಾಗಿದ್ರೆ ಅಂತ ಕೇಳಿದೆ. ಆಕೆಗೂ ಮತ್ತೆ ಸಮಯ ಕಳೆಯಬೇಕು ಅಂತ ಅನ್ಸುತ್ತು. ಆದರೆ ಕಂಗಾಲಾಗಿ ಹೊರಗೆ ನೋಡ್ತಾ ಇದ್ಲು. ಮತ್ತೆ ಅವಳನ್ನು ತಪ್ಕೊಂಡೆ. ಸ್ವಲ್ಪ ಸಮಯದ ನಂತರ ಹೇಗಿದೆ ಅಂತ ಕೇಳಿದೆ. ಆಕೆ ನೆಕ್ಸುತ್ತಾ, ಹೋಗೋ ಇಲ್ಲಿಂದ ಅಂತ ಹೇಳಿದ್ಲು. ನಾನು ಹೋಗುವಾಗ, ಕಾರ್ತಿಕ್, ನಿನ್ನನ್ನು ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ, ಸಮಯ ಸಿಕ್ಕಾಗ ಬರ್ತಾ ಇರು ಅಂತ ಹೇಳಿದ್ಲು. ನಾನು ಕೂಡ, ನಿನಗೆ ಇಷ್ಟವೇ ಬಂಗಾರ, ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಹೇಳಿ ನಾನು ಹೊರಗಡೆ ಬಂದೆ. ಆ ಮಾತು ನಮ್ಮನ್ನ ತುಂಬ ಹತ್ತಿರ ತಂದಿತ್ತು, ಇಬ್ಬರನ್ನ ಆಪ್ತರನ್ನಾಗಿಸ್ತು. ನಾವು ಫೋನ್ನಲ್ಲಿ ಮಾತ್ರ ಅಲ್ಲದೆ ನೇರವಾಗಿ ಸಿಕ್ಕರೂ ತುಂಬ ಆಸೆಯಿಂದ ಮಾತಾಡ್ಕೊಳ್ತಾ ಇದ್ವಿ. ಬೆಳಗ್ಗೆ ಆಕೆ ಸ್ಕೂಲ್ ಅಂದರೆ ಶಾಲೆ ಕೆಲಸಕ್ಕೆ ಹೋಗ್ತಾ ಇದ್ಲು. ಸಂಜೆ ಮನೆಯಲ್ಲಿ ಅತ್ತೆ ಇರ್ತಾ ಇದ್ರು. ಹಾಗಾಗಿ ನಮಗೆ ಏಕಾಂತ ಸಿಗೋದು ತುಂಬ ಅಪರೂಪ, ಕಷ್ಟವಾಯಿತು. ಹೇಗಾದರೂ ಮಾಡಿ ಸಮಯ ಕಳೆಬೇಕು ಅಂಥೇಳಿ ನಿರ್ಧರಿಸಿ ಶಾಲೆಯಿಂದ ಆಕೆಯನ್ನು ಕರೆತರೋದಕ್ಕೆ ಕಾಯ್ತಾ ಇದ್ದೆ. ಆಗ ಇನ್ನೊಬ್ಬ ಮಹಿಳೆ ಬಂದ್ರು. ಅವರ ಹೆಸರು ಸಾನ್ವಿ. ನನ್ನ ಮೊದಲ ಪರಿಚಯತೆ ಹೆಸರು ಮಾನಸ. ಸಾನ್ವಿ ಕೂಡ ಅದೇ ಶಾಲೆಯಲ್ಲಿ ಕೆಲಸವನ್ನ ಮಾಡ್ತಾರೆ. ನೋಡಲು ಚೆನ್ನಾಗಿದ್ದಾರೆ, ಆದರೆ ಎಲ್ಲವನ್ನ ಮುಚ್ಚಿಕೊಂಡಿದ್ದಾರೆ. ಏನು ಮಾನಸ ಸಲುವಾಗಿ ಬಂದ್ಯಾ ಅಂತ ಕೇಳಿದ್ರು. ನನಗೆ ಏನು ಹೇಳಬೇಕು ಅಂತೇಳಿ ಅರ್ಥ ಆಗಲಿಲ್ಲ. ನನಗೆಲ್ಲ ಗೊತ್ತು ಬಿಡು ಅಂಥೇಳಿ ಅವಳು ಮಾನಸ ಮತ್ತು ನಾನು ಕಳೆದ ಕೆಲ ಕ್ಷಣಗಳ ಬಗ್ಗೆ ಎಲ್ಲವನ್ನು ವಿವರಿಸಿದಾಗ ನನಗೆ ಭಯದಿಂದ ಮನೆಗೆ ಓಡಿ ಹೋಗ್ಬಿಟ್ಟೆ. ಟಾಪ್ ಸೀಕ್ರೆಟ್ ಹೊರಗೆ ಬಂತು ಅನ್ನೋ ಭಯದಿಂದ ನಾನು ಮನೆಗೆ ಓಡಿ ಹೋದೆ. ರಾತ್ರಿ ಮಾನಸ ಫೋನ್ ಮಾಡಿದಾಗ, ಎಲ್ರಿಗೂ ನಮ್ಮ ಬಗ್ಗೆ ಹೇಳ್ತಾ ಇದೆಯಾ ಅಂತ ಕೇಳಿದೆ. ಅದಕ್ಕೆ ಆಕೆ, ಅವಳು ನನ್ನನ್ನು ದಿನ ಪೀಡಿಸ್ತಾ ಇದ್ದಾಳೆ, ಯುವಕನ ಜೊತೆ ಸಮಯ ಕಳೀತಾ ಇದೆಯಾ, ನಿನಗೆ ಇಷ್ಟವಿಲ್ಲದಿದ್ದರೆ ನನಗೆ ಪರಿಚಯ ಮಾಡಿಕೊಡು, ನಾನು ನೋಡ್ಕೊಳ್ತೀನಿ ಅಂತ ಕೇಳಿದ್ದಾಳೆ. ಅದಕ್ಕೆ ಅವಳಿಗೆ ನಂಬಿಕೆ ಬರಲಿ ಅಂಥೇಳಿ ಎಲ್ಲವನ್ನ ಹೇಳ್ದೆ ಅಂತ ಹೇಳಿದ್ಲು ಮಾನಸ. ಮರುದಿನದಿಂದ ಮಾನಸಗಿಂತ ಸಾನ್ವಿಯೇ ಹೆಚ್ಚಾಗಿ ಕಾಣಿಸ್ತಾ ಇದ್ರು. ಒಂದು ದಿನ ಸಾನ್ವಿಯನ್ನ ಮಾರುಕಟ್ಟೆಯಲ್ಲಿ ನೋಡಿದೆ. ಆಗಷ್ಟೇ ಮಾನಸ ಜೊತೆ ಸಮಯ ಕಳೆದು ಬರ್ತಾ ಇದ್ದಬೇಕಾದ್ರೆ ಸಾನ್ವಿ ಆಕರ್ಷಕವಾಗಿ ನನ್ನ ಕಡೆ ನೋಡಿದ್ಲು. ಒಂದು ಲುಕ್ ಅನ್ನ ಕೊಕ್ಲು. ನನಗೆ ಹೊಸ ಚೈತನ್ಯ ಬಂತು. ತಕ್ಷಣ ಅವಳ ಹತ್ರ ಹೋದೆ. ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ಲು.
ಮಾನಸ ಕರೆದಿದ್ರು, ಅದಕ್ಕೆ ಹೋಗಿದ್ದೆ ಅಂದೆ. ಓಹೋ, ಇಬ್ಬರ ನಡುವೆ ಚೆನ್ನಾಗಿ ನಡೀತಾ ಇದೆ ಅಂತಂದ್ಲು. ಸರಿ ಬನ್ನಿ, ಡ್ರಾಪ್ ಮಾಡ್ತೀನಿ ಅಂಥೇಳಿ ಬೈಕ್ ಮೇಲೆ ಹತ್ತಿಸ್ಕೊಂಡು ಅವಳನ್ನು ಸ್ಪರ್ಶಿಸುತ್ತಾ ಡ್ರಾಪ್ ಮಾಡಿದೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ. ಮನೆ ಒಳಗೆ ಹೋಗದೆ ರಸ್ತೆಯಲ್ಲೇ ಮಾತನ್ನ ಶುರು ಮಾಡಿದ್ಲು. ಕೊನೆಗೂ ಅವಳು ನಿನ್ನನ್ನು ಆಕರ್ಷಿಸಿದ್ಲು ಅಂತಂದ್ಲು. ಅದೇನೂ ಇಲ್ಲ, ಮಾನಸ ಮನೆಯಲ್ಲಿ ಯಾರೂ ಸರಿಯಾಗಿ ನೋಡ್ಕೊಳ್ಳಲ್ಲ, ಅದಕ್ಕೆ ಆಪ್ತನಾಗಿದ್ದೇನೆ ಅಷ್ಟೇ ಅಂತ ಹೇಳಿದೆ. ನನಗೆಲ್ಲ ಗೊತ್ತು, ಆಕ್ಟಿಂಗ್ ಮಾಡಬೇಡ, ಆ ಆಪ್ತತೆ ನನ್ನ ಜೊತೆ ಕೂಡ ಇರಬಹುದಲ್ಲ ಅಂತ ಕೇಳಿದ್ಲು. ನೀವು ಕೇಳಿದ್ರೆ ಇಲ್ಲ ಅಂತ ಅನ್ನೋಕ್ಕಾಗುತ್ತಾ? ನಿಮ್ಮಂಥ ಸುಂದರಿಯನ್ನ ನಾನೆಲ್ಲೂ ನೋಡೇ ಇಲ್ಲ ಅಂತಂದೆ. ಸಾನ್ವಿ ನಾಚುತ್ತಾ ಒಳಗಡೆ ಹೋದ್ಲು. ಅವತ್ತು ರಾತ್ರಿ 11 ಗಂಟೆಗೆ ಸಾನ್ವಿ ಫೋನ್ ಮಾಡಿ ಮನೆ ಕರೆದ್ಲು. ಇಬ್ಬರು ಹಿತ್ತಲಿನಲ್ಲಿ ಭೇಟಿಯಾದ್ವಿ. ಹೋದ ತಕ್ಷಣ ಆಕೆ ಗಟ್ಟಿಯಾಗಿ ಮಾಡ್ಕೊಂಡ್ಲು. ನಿದ್ದೆ ಮಾಯ ಆಯಿತು. ನಾನು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದೆ. ಆಕೆ ಆನಂದದಿಂದ ಒದ್ದಾಡ್ತಾ ಇದ್ಲು. ಇಷ್ಟವಿದ್ದಾಗ ನೇರವಾಗಿ ಕೇಳ್ಬೋದಿತ್ತಲ್ವಾ, ಯಾಕೆ ಇಷ್ಟು ದಿನ ಸುಮ್ಮನೆ ಇದ್ದೆ ಅಂತ ಕೇಳಿದೆ. ನಾನು ಹೇಗೆ ಹೇಳಲಿ ನಿನಗೆ ಅಂತ ಪ್ರೀತಿಯಿಂದ ಅಪ್ಕೊಂಡ್ರು. ಇಬ್ಬರು ಸುಸ್ತಾದ್ವಿ. ನಾನು ವಯಸ್ಸಾದವಳು ಅಂಥೇಳಿ ನೋಡದೆ ಹೀಗೆ ಮಾಡ್ತಾ ಇದೆಯಲ್ಲ ಅಂತ ಆಕೆ ಅಂದಾಗ, ನಿನಗೆ ವಯಸ್ಸಾಗಿದೆಯೇ, ನೀನು ಇನ್ನು ಹುಡುಗಿಯಂತೆ ಇದ್ದೀಯಾ ಅಂತಂದೆ. ಆಮೇಲೆ ಮಾತಾಡಿ ಅಲ್ಲಿಂದ ನಾನು ಹೊರಟೆ. ಮಾನಸ ಮತ್ತು ಸಾನ್ವಿ ಇಬ್ಬರ ಮೇಲೆ ನನಗೆ ಆಸೆ ಹೆಚ್ಚಾಯಿತು. ಅವರು ಕೂಡ ನನಗಾಗಿ ಕಾಯ್ತಾ ಇದ್ರು. ಒಂದು ದಿನ ಮಾನಸಾಗೆ ಸೀರೆಯನ್ನ ಕೊಡಿಸ್ದೆ. ಆ ವಿಷಯವನ್ನ ತಿಳಿದು ಸಾನ್ವಿ, ಅವಳಿಗೆ ಮಾತ್ರ ಕೊಡಿಸ್ತೀಯಾ ಸೀರೆನಾ, ನನಗೇನೆ ಇಲ್ವಾ ಅಂಥೇಳಿ ಬೇಜಾರು ಮಾಡಿಕೊಂಡ್ಲು. ಅದಕ್ಕೆ ಸಾನ್ವಿಯನ್ನ ಕಾರ್ನಲ್ಲಿ ಸೀರೆ ಕೊಡಿಸೋದಕ್ಕೆ ಕಳೆದುಕೊಂಡು ಹೋದೆ. ಆಕೆ ನಾನು ಬರ್ತೇನೆ ಅಂದ ಕೂಡಲೇ ತುಂಬ ಸುಂದರವಾಗಿ ಸಿದ್ಧಳಾಗ್ತಾಳೆ. ಅಂದು ಆಕರ್ಷಕ ಸೀರೆಯಲ್ಲಿ ರೆಡಿಯಾಗಿ ಕಾರ್ನಲ್ಲಿ ಕೂತ್ಕೊಂಡ್ಲು. ನನಗೆ ಡ್ರೈವ್ ಮಾಡೋದಕ್ಕೆ ಕೂಡ ಮನಸ್ಸಾಗ್ತಾ ಇಲ್ಲ, ಅಷ್ಟೊಂದು ಆಕರ್ಷಕವಾಗಿ ಅವಳು ಕಾಣಿಸ್ತಾ ಇದ್ಲು. ಸೀರೆಯನ್ನು ಕೊಡಿಸಿ ಹಿಂದಿರುಗಬೇಕಾದ್ರೆ ಕತ್ತಲಾಯಿತು. ಕಂಟ್ರೋಲ್ ಮಾಡಲಕ್ಕಾಗದೆ ಕಾರನ್ನು ಜನರಿಲ್ಲದ ಜಾಗದಲ್ಲಿ ನಿಲ್ಲಿಸ್ದೆ. ಆಕೆ ಇಲ್ಲಿ ಯಾಕೆ ನಿಲ್ಲಿಸ್ದೆ ಅಂತ ಕೇಳಿದ್ಲು. ಸಾನ್ವಿ ಬಂಗಾರ, ನಿನ್ನನ್ನು ಹೀಗೆ ನೋಡ್ತಾ ಇದ್ದೆ, ನನ್ನಿಂದ ಸಾಧ್ಯವಾಗ್ತಾ ಇತ್ತಾ ಅಂತ ಹೇಳಿದೆ. ಆಕೆ ನಗುತ್ತಾ, ಮನೆಗೆ ಹೋದ ಮೇಲೆ ನಿನ್ ಇಷ್ಟ ಅಂತಂದ್ಲು. ಆದರೆ ನಾನು ಅಲ್ಲಿಯವರೆಗೆ ಕಾಯೋದಕ್ಕೆ ಆಗಲ್ಲ ಅಂಥೇಳಿ ಅವಳನ್ನು ಅಪ್ಕೊಂಡೆ. ಕಾರ್ನಲ್ಲಿಯೇ ತುಂಬ ಆಪ್ತ ಕ್ಷಣಗಳನ್ನು ನಾವಿಬ್ರು ಕಳೆದ್ವಿ. ಆಕೆ ನನ್ನನ್ನು ಹೊರಗೆ ಕರ್ಕೊಂಡು ಬಂದಿದ್ಯಾ, ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಂತೇಳಿ ನನ್ನನ್ನು ಮುದ್ದಾಡಿದ್ಲು. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಧ್ಯರಾತ್ರಿ ಮನೆಗೆ ಬಂದರೂ ನಿದ್ದೆ ಬರಲಿಲ್ಲ. ಮಾನಸಾಗೆ ಕಾಲ್ ಮಾಡಿದೆ. ಆಕೆ ಈಗ ಬೇಡ ಅಂತಂದ್ಲು. ತಕ್ಷಣ ನಾನು ಸಾನ್ವಿಗೆ ಕಾಲ್ ಮಾಡಿದೆ. ನಿದ್ದೆ ಬರ್ತಿರಲ್ಲ, ಬರಲಾ ಅಂತ ಕೇಳಿದೆ. ಆಕೆ ಬಾರೋ, ರಾತ್ರಿಯೆಲ್ಲ ಜೊತೆಗಿರೋಣ ಅಂತಂದ್ಲು. ತಕ್ಷಣ ಅವಳ ಮನೆಗೆ ಹೋದೆ. ಇಬ್ಬರು ಬೆಳಗಿನ ಜಾವದವರೆಗೆ ಸಮಯವನ್ನು ಕಳೆದ್ವಿ. ನಿನ್ನಂಥ ಹುಡುಗಿಯನ್ನ ಮದುವೆಯಾದ ನಿನ್ನ ಗಂಡ ಹೇಗೆ ಸುಮ್ಮನಿರ್ತಾನೋ ಅಂತ ಕೇಳಿದೆ. ಆಕೆ ನಗುತ್ತಾ, ನಾನು ಹುಡುಗಿಯಾ ಅಂತಂದ್ಲು. ಹೌದು, ನೀನು ನನ್ನ ಪ್ರಿಯತಮೆ ಅಂತ ಹೇಳಿದೆ. ಬೆಳಗ್ಗೆ ಮನೆಗೆ ಬಂದು ಮಲಗಿ ಮಧ್ಯಾಹ್ನ ಎದ್ದು ನೋಡಿದ್ರೆ ಮಾನಸದಿಂದ ತುಂಬ ಮಿಸ್ಡ್ ಕಾಲ್ ಬಂದಿತ್ತು. ಮುಂದೆ ಏನಾಯಿತು ಅಂಥೇಳಿ ಮುಂದಿನ ಭಾಗದಲ್ಲಿ ನೋಡೋಣ. ಪಾರ್ಟ್ 2 ಅಂತೇಳಿ ಕಮೆಂಟ್ ಮಾಡಿ. ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್, ಸಿ ಯು.